ಪ್ರಣವ್ ಮಹಂತಿಯವರ ನೇತೃತ್ವದ SIT ತಂಡ ಈಗ 3ನೇ ದಿನದ ಸ್ಥಳ ಪರಿಶೀಲನಾ ಕಾರ್ಯಾಚರಣೆ ಮುಂದುವರೆಸಿದೆ. ದೂರುದಾರರನ್ನು ಕರೆದುಕೊಂಡು ಬರಲಾಗಿದೆ. ದೂರುದಾರ ಗುರುತಿಸಿರುವಂತಹ 13 ಸ್ಥಳಗಳ ಪೈಕಿ ಮೊದಲ ದಿನ 1ನೇ ಸ್ಥಳದ ಪರಿಶೀಲನೆ ಆಗಿತ್ತು ಮತ್ತು ಅಲ್ಲಿ ಅಗಿಯಲಾಗಿತ್ತು. 2ನೇ ದಿನ 2, 3, 4, 5 ಒಟ್ಟು 4 ಸ್ಥಳಗಳನ್ನು ಅಗಿಯಲಾಗಿತ್ತು. ಈಗ 3ನೇ ದಿನದ ಕಾರ್ಯಾಚರಣೆ ನಡೀತಿರುವಂಥದ್ದು 6, 7, 8 ಈ ಸ್ಥಳಗಳಲ್ಲಿ ಮತ್ತು 9ನೇ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡಬಹುದು. 6, 7 ಈ ಜಾಗಗಳೇನಿದ್ದಾವೆ ಈ ಜಾಗಗಳು ನದಿ ತೀರದಲ್ಲಿ ಅಂದರೆ ಬಂಗ್ಲಾಗುಡ್ಡ, ನೀವು ನೋಡ್ತಿರುವಂತಹ ಈ ಸ್ಥಳ ಏನಿದೆ ಇದು ಬಂಗ್ಲಾಗುಡ್ಡ. ಈ ಬಂಗ್ಲಾಗುಡ್ಡದ ಸುತ್ತ ಒಂದು ರೀತಿ ರಿಂಗ್ ರೀತಿಯಲ್ಲಿ ಶವವನ್ನು ಊತಾಕಿದ್ದೇನೆ ಎಂಬ ಆರೋಪವನ್ನು ಆತ ಮಾಡ್ತಿರುವಂಥದ್ದು. ನದಿ ತೀರದಲ್ಲಿ ಗುರುತಿಸಲಾಗಿರುವ ಸ್ಥಳಗಳನ್ನು ಹೊರತುಪಡಿಸಿ ಒಳಗಡೆ ಬಂದರೆ ರಸ್ತೆ ಬದಿಯಲ್ಲೇ 3-4 ಸ್ಥಳಗಳನ್ನು ನಾವು ನೋಡ್ಬೋದು. ಅವುಗಳ ಕಾರ್ಯಾಚರಣೆ ಇವತ್ತು ನಡೆಯುತ್ತಾ ಅಥವಾ ನಾಳೆಗೆ ಮುಂದೂಡಲ್ಪಡುತ್ತಾ? ಯಾಕೆಂದರೆ ನೀರಿನ ಹೊರತೆ ಬಂದ ಸಂದರ್ಭದಲ್ಲಿ ಕಾರ್ಯಾಚರಣೆ ಭಾಳ ಕಷ್ಟ ಆಗ್ಬೋದು. ನೋಡೋಣ ಯಾವ ರೀತಿಯ ಪ್ರಯತ್ನಗಳು, ಏನಾದರೂ ಇವತ್ತಾದರೂ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸ ಆಗುತ್ತಾ ಎಂಬುದು ಸದ್ಯದ ಕುತೂಹಲ. ಅಧಿಕಾರಿಗಳು ಯಾಕೆ ಅಂತಂದ್ರೆ ಭೀಮನನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇರೋದು ಮತ್ತು ಭೀಮನ ಪರವಾಗಿ ತುಂಬಾ ಅವರು ಆತನ ರಕ್ಷಣೆಗೆ ಮತ್ತು ಭದ್ರತೆಗೆ ಬೇಕಾದಂತಹ ಮತ್ತು ಲೀಗಲಿ ಅವರಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಬೇಕು ಎಲ್ಲ ಇರೋದೇ ಜರ್ನಲಿಸಂ ಅಲ್ಲಿ. ಎಲ್ಲ ರೀತಿಯಾದಂತಹ ಇದಕ್ಕೂ ಕೂಡ ನಾವು ರೆಡಿಯಾಗಿ ಇರಬೇಕಾಗುತ್ತೆ. ಸೊ ವಕೀಲರು ಈ ಕಡೆ ಬಿಡಿ, ಒಂದು ಸ್ವಲ್ಪ ಜಾಗ ಬಿಡಿ. ಅವರು ಹೋಗ್ತಾ ಇದ್ದಾರಾ? ಹೋಗ್ತಾ ಇಲ್ಲ. ಏನಾದರೂ ಮಾಹಿತಿ ಬರ್ತಕ್ಕಂತೆ? ಓಕೆ, ಅವರು ಕೂಡ ಪಾಪ ಅವ್ರಿಗೂ ಓಕೆ, ಅದು ನಮ್ಮ ಕರ್ತವ್ಯ. ನಾವು ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ. ರಿಕ್ವೆಸ್ಟ್ ಮಾಡಿಲ್ಲ ಸ್ವಲ್ಪ. ಓಕೆ, ಕೆಲವೊಂದು ಸಣ್ಣ ಸಣ್ಣ ಡಬ್ಬಗಳನ್ನ ಹೊರಗಡೆ ತೆಗಿತಾ ಇದ್ದಾರೆ ವಿದ್ಯಾ. ಆ ಡಬ್ಬಿಗಳಲ್ಲಿ ಡಬ್ಬಿಗಳು ಅಟ್ಲಾಸ್ಟ್ ಹೊರಗಡೆ ಬರ್ತಾ ಇದಾವೆ. ಸೊ ಏನಾದ್ರೂ ಅವಶೇಷಗಳಿದ್ರೆ ಮಾತ್ರ ಅಂತಹ ಡಬ್ಬಿಗಳನ್ನ ಹೊರಗಡೆ ಸಾಧ್ಯ. ಇದಕ್ಕೂ ಒಂದು ಮೇಜರ್ ಡೆವಲಪ್ಮೆಂಟ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ, ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೇಮ್ ಟೈಮ್ ಟ್ರಾನ್ಸ್ಫರ್ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ಅಧಿಕೃತ ಕನ್ಫರ್ಮೇಷನ್ ಅಂತ ಆಗಿದೆ, ಏನೋ ಸಿಕ್ಕಿದೆ ಅನ್ನೋದು. ಸೊ ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈಗಾಗಲೇ ಒಂದು ಬಜೆಟ್ ತಗೊಂಡು ಹೋದ್ರು. ಅದಾದ್ಮೇಲೆ ಈಗ ಸಣ್ಣ ಸಣ್ಣ ಡಬ್ಬಿಗಳನ್ನು 10 ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಒಂದು ಟಾರ್ಪಾಲ್ ತರ ಅಂದ್ರೆ ನೆಲಕ್ಕೆ ಹಾಕೋದು ಅಥವಾ ಮೇಲ್ಗಡೆ ಕಟ್ಟೋದು ನೆಲಕ್ಕೆ ಹಾಕಿ ಅಲ್ಲಿ ಡಬ್ಬಿಗಳನ್ನ ಇಟ್ಟು ಏನಾದ್ರೂ ಸಿಕ್ಕಿದ್ರೆ ಅದನ್ನ ಅದರಲ್ಲಿ ತುಂಬುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಅನ್ಕೊಂಡು ಏನೋ ಸಿಕ್ಕಿದೆ ಅಂತ ಓಕೆ, ಹಿಂಗೆ ತೆಗೆದುಕೊಂಡು
ಜನ ಏನೋ ಇದೆ ಸ್ಥಳೀಯ ಕಾರ್ಮಿಕರು ಅನ್ಸುತ್ತೆ, ಅವರು ಅಲ್ಲಿ SSL ತಂಡ ಏನು ಇರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದನ್ನು ಕಲೆಕ್ಟ್ ಮಾಡಿ ನಾಲ್ಕನೇ ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ನಾಲ್ಕನೇ ದಿನದ ಕಾರ್ಯಾಚರಣೆಯಲ್ಲಿ ಧರ್ಮಸ್ಥಳದಲ್ಲಿ ಮಹತ್ವದ ತಿರುವುಗಳು ಕಾಣಿಸುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. 6ನೇ ಸ್ಥಳದಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಹರಿದಾಡ್ತಾ ಇದ್ದಾವೆ. ಖಚಿತ ಮಾಹಿತಿಯನ್ನ SIT ದೃಢಪಡಿಸಬೇಕಾಗಿದೆ. ಈಗಾಗಲೇ ಇಲ್ಲಿಂದ ಅಂದ್ರೆ ಈ ನದಿ ತೀರದಲ್ಲಿರುವ ರಸ್ತೆಯಿಂದ ಒಳಗಡೆ ಏನು ಕಳೆಬರ ಸಿಕ್ಕ ಸ್ಥಳ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಆ ಭಾಗಕ್ಕೆ ಉಪ್ಪು ಮತ್ತು ಪ್ಲಾಸ್ಟಿಕ್ ಡಬ್ಬಗಳು ಇತ್ಯಾದಿ ವಸ್ತುಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ನಿಜಕ್ಕೂ ಅಲ್ಲಿ ಕಳೆಬರ ಸಿಕ್ಕಿದೆಯಾ, 6ನೇ ಸ್ಥಳದಲ್ಲಿ ಸಿಕ್ಕಿದೆಯಾ, 7ನೇ ಸ್ಥಳದಲ್ಲಿ ಸಿಕ್ಕಿದೆಯಾ ಎಂಬುದನ್ನ ನಾವು ಇನ್ನೂ ಖಚಿತವಾಗಿ ದೃಢಪಡಿಸಿಕೊಳ್ಬೇಕಾಗಿದೆ. ಅಂತೂ ಇಂತೂ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತೂ ಏರ್ಪಡಿಸಲಾಗ್ತಾ ಇದೆ. ಸೇತುವೆ ಮೇಲೆ ಬಂದಂತಹ ಜನರನ್ನ ತೆರವು ಮಾಡಲಾಗ್ತಾ ಇದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಊಟದ ಸಮಯ ಇದಾಗಿದ್ದು ಮತ್ತಷ್ಟು ವಿವರಗಳನ್ನ ಕೊಡ್ತಾರಾ ಅಥವಾ SIT ಈ ತನಿಖೆಯನ್ನ ಮುಂದುವರಿಸ್ತಾ ಇದೆಯಾ ಅಥವಾ ಅಂದ್ರೆ ಈ ಅಗಿಯುವ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀಯಾ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಈಗ ಹರಿದಾಡಿರುವಂತಹ ಸುದ್ದಿಗಳ ಪ್ರಕಾರ 6ನೇ ಸ್ಥಳದಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ವಿವರಗಳನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀವಿ. ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಹಳ್ಳಿ, ಧರ್ಮಸ್ಥಳ. ಬಸ್ ಇದೆ. ಓಕೆ, ಧರ್ಮಸ್ಥಳದಲ್ಲಿ ತಿರುವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. 3ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದ್ದು 6ನೇ ಸ್ಥಳದಲ್ಲಿ ಕಳೆಬರ ಪತ್ತೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. 6ನೇ ಸ್ಥಳದಲ್ಲಿ ಮೃತದೇಹದ ಕಳೆಬರಗಳು, ಕೆಲವೊಂದು ಅಂಗಾಂಗಗಳು ಸಿಕ್ಕಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿಯನ್ನ ಮೂಲಗಳು ಖಚಿತಪಡಿಸ್ತಾ ಇದ್ದಾವೆ. ಈಗಾಗಲೇ ಹೆಚ್ಚುವರಿ ಅಧಿಕಾರಿಗಳು, ಹೆಚ್ಚುವರಿ ತಂಡ ಈಗಾಗಲೇ ಕಾಡಿನ ಒಳಗೆ ಹೋಗಿದೆ. ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಕೆಲವು ಕಂಟೈನರ್ಗಳನ್ನ, ಕೆಲವು ಪ್ಲಾಸ್ಟಿಕ್ ಡಬ್ಬಗಳನ್ನ ಮತ್ತು ಉಪ್ಪಿನ ಮೂಟೆಗಳನ್ನ ಇತ್ಯಾದಿ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಸಂಚಲನ ಸೃಷ್ಟಿಯಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಾವು ನೋಡ್ತಾ ಇದ್ದೀವಿ. ರಸ್ತೆಯ ಮೇಲೆ ನಿಂತಹ ಜನರನ್ನ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ನದಿ ತೀರದಲ್ಲಿರುವಂತಹ ಸೇತುವೆ ಮೇಲಿನ ಜಾಗದಲ್ಲಿದ್ದಂತಹ ಎಲ್ಲ ಜನರನ್ನ ತೆರವು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಈಗ ಬಂದಿರುವ ಮಾಹಿತಿಯ ಪ್ರಕಾರ ಎಲ್ಲೋ ಒಂದ್ ಕಡೆಗೆ ಸಾಕ್ಷಿ ಪತ್ತೆಯಾಗಿರುವುದು ಸಾಧ್ಯತೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಹಳ್ಳಿ, ಧರ್ಮಸ್ಥಳ. 6ನೇ ಸ್ಪಾಟ್ನಲ್ಲಿ ಕಳೆಬರ ಪತ್ತೆಯಾಗಿರುವ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಖಚಿತ ಮಾಹಿತಿಗಳ ಪ್ರಕಾರ ಆ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಕಳೆಬರಗಳನ್ನ ಹೊರಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಈಗ ಕಾರ್ಮಿಕರು ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ಸಂಗ್ರಹಿಸಿ ಕಾಡಿನೊಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ವಸ್ತುಗಳನ್ನ ಅಂದ್ರೆ ಪ್ಲಾಸ್ಟಿಕ್ ಡಬ್ಬ, ಕಂಟೈನರ್ಗಳು ಮತ್ತು ಉಪ್ಪು ಇತ್ಯಾದಿ ವಸ್ತುಗಳನ್ನ ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದನ್ನು ನಾವು ನೋಡ್ತಾ ಇದ್ದೀವಿ. ಫೋಟೋಸ್ಗಳು ತೆಗೆದಿದ್ರಾ ಒಳಗಡೆ ಹೋಗೋದು? SIT ಸಖತ್ ಆಕ್ಟಿವ್ ಆಗಿದೆ. ಕುರ್ಚಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ, ಕುರ್ಚಿ ಏಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡಬೇಕಾಗುತ್ತೆ. ಸಾಕಷ್ಟು ವಸ್ತುಗಳನ್ನ ಈಗ ಒಳವಾಗಿ, ಇದು ನಿನ್ನೆ ಮತ್ತು ಮೊನ್ನೆ ಕಾಣದಲ್ಲೇ ಇರುವಂತಹ ಒಂದು ಆಕ್ಟಿವ್ ನಾವು ನೋಡ್ತಾ ಇದ್ದೀವಿ. ಇದು ನಿನ್ನೆ ಮತ್ತು ಮೊನ್ನೆ ಈ ರೀತಿಯ ಒಂದು ಆಕ್ಟಿವ್ ನಾವು ಕಂಡಿರಲಿಲ್ಲ. ಯಾವ ಕಾರಣಕ್ಕಾಗಿ ಇಷ್ಟೊಂದು ವಸ್ತುಗಳನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ?
ಇದು ಸಾಮಾನ್ಯವಾಗಿ ನಿನ್ನೆವರೆಗೆ 5 ಸ್ಥಳಗಳನ್ನು ಅಗೆಯಲಾಗಿತ್ತು. 5 ಸ್ಥಳಗಳನ್ನು ಅಗಿದ್ರೂ ಕೂಡ ಈ ರೀತಿಯ ಆಕ್ಟಿವ್ ನಾವು ಕಂಡಿರಲಿಲ್ಲ. ಇಷ್ಟು ಕಾರ್ಯಚಟುವಟಿಕೆಗಳು ಸಾಕಷ್ಟು ಕುರ್ಚಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ನಡೀತಾ ಇದೆ. ನೋಡಿ, ಕಾಡಿನ ಒಳಗೆ ಕುರ್ಚಿಗಳನ್ನು ಸಾಗಿಸ್ತಾ ಇರೋದು ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇದರ ಹಿಂದೆ ಅಂದ್ರೆ ಇಲ್ಲಿ ಬಹಳಷ್ಟು ಸುದೀರ್ಘವಾದ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುಶಃ ಈ ರೀತಿಯ ಊಟದ ಬಿಡುವನ್ನು ಕೂಡ ತೋರಿಸ್ತಲೇ ಇರುವಂತಹ ಊಟದ ಬಿಡುವನ್ನು ಕೂಡ ತೆಗೆದುಕೊಳ್ಳದೇ ಇರುವಂತಹ ಸಾಧ್ಯತೆ ಇದೆ. ದಿಢೀರ್ ಚಟುವಟಿಕೆ, ದಿಢೀರ್ ಆಕ್ಟಿವ್ ಕಾಣ್ತಾ ಇದೆ. ಸಖತ್ ಪೊಲೀಸ್ ದಿಢೀರ್ ಆಕ್ಟಿವ್ನೆಸ್ ಕಾಣ್ತಾ ಇದ್ವಿ. ಈಗ ಒಂದೊಂದೇ ವಸ್ತುಗಳನ್ನು ಸ್ಥಳಕ್ಕೆ 6ನೇ ಸ್ಥಳದಲ್ಲಿ ಏನು ಪತ್ತೆಯಾಗಿದೆ ಎನ್ನಲಾಗ್ತಿದೆಯಲ್ಲ ಆ ಸ್ಥಳಕ್ಕೆ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ಕಾರ್ಮಿಕರು ಒಬ್ಬೊಬ್ಬರಾಗಿ ಒಳಗಡೆ ಎಕ್ಸಾಮಿನೇಷನ್ ನಡೀತಾ ಇದೆ. ಗರುಡ ಫೋರ್ಸ್ ಈಗ ಒಳಗಡೆ ಹೋಗ್ತಾ ಇದೆ. ಭಾರಿ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಧರ್ಮಸ್ಥಳದಲ್ಲಿ ಕಾಣ್ತಾ ಇದ್ದಾವೆ. ಡಾಗ್ ಸ್ಕ್ವಾಡ್ ಬಂದಿದೆ. ಈಗ ಡಾಗ್ ಸ್ಕ್ವಾಡ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರೋ ಮಾಹಿತಿ ಏನಂತಂದ್ರೆ ಇಲ್ಲಿ ಹೆಣ ಊತಿರುವುದು ಸ್ಪಷ್ಟ ಆಗ್ತಾ ಇದೆ. ಡಾಗ್ ಸ್ಕ್ವಾಡ್ ಬಂದಿದೆ. ಹೋಯ್ತು ಡಾಗ್ ಸ್ಕ್ವಾಡ್ ಬಂತು. ಈಗ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೋಟೋಸ್ ಡಾಗ್ ಸ್ಕ್ವಾಡ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಮತ್ತು ಮೊನ್ನೆ ಈ ರೀತಿ ಕಾರ್ಯಾಚರಣೆ ನಮಗೆ ಕಂಡು ಬಂದಿರಲಿಲ್ಲ. ಇವತ್ತು ಮಾತ್ರ ಕಂಡು ಬರ್ತಿರುವಂತಹ ಒಂದು ತೀವ್ರಗತಿಯ ಕಾರ್ಯಾಚರಣೆ ಇದು. ನಿನ್ನೆ ಈ ವೇಳೆಗಾಗಲೇ ಸಾಮಾನ್ಯವಾಗಿ ಊಟದ ಸಮಯ ಆಗ್ತಾ ಇತ್ತು. ಆದರೆ ಇವತ್ತು ಕಾರ್ಯಾಚರಣೆನ ಮುಂದುವರಿಸ್ತಾ ಇದ್ದಾರೆ. ಕಾರ್ಮಿಕರು ಒಳಗೆ ಬರುವಂಥದ್ದು, ಹೋಗುವಂಥದ್ದು, ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ನಡೀತಾ ಇದೆ. ಜಾಗ ಬಿಟ್ಟು ಹೋಗ್ಬೇಕು, ನಮಗೆ ಸಿಗಲ್ಲ. ಹಲೋ, ನಿನ್ನೆ ಮತ್ತು ಮೊನ್ನೆಯ ಕಾರ್ಯಾಚರಣೆಯಲ್ಲಿ ಊಟವನ್ನು ಒಳಗಡೆ ತೆಗೆದುಕೊಂಡು ಹೋಗುವಂತಹ ಯಾವುದೇ ಸನ್ನಿವೇಶಗಳು ನಿರ್ಮಾಣ ಆಗಿರಲಿಲ್ಲ. ಅಂದರೆ ಇವತ್ತು ಕಾರ್ಯಾಚರಣೆಯನ್ನು ಕಾಡಿನೊಳಗಿದ್ದೇ ಮುಂದುವರಿಸುವ ಸಾಧ್ಯತೆ ಮತ್ತು ಅಲ್ಲಿ ಮುಂದುವರಿಸುವ ಅನಿವಾರ್ಯತೆ ಅಂತ ಹೇಳಬೇಕು. ಹೀಗಾಗಿ 6ನೇ ಸ್ಪಾಟ್ನಲ್ಲಿ ಈಗಾಗಲೇ ಕಳೆಬರ ಪತ್ತೆಯಾಗಿದೆ ಎಂಬ
ಏನು ವಿಚಾರ ಇದೆ ಅದಕ್ಕೆ ಮುಂದುವರೆದ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಕಾಡಿನೊಳಗೆ ಇರುವಂಥದ್ದು ಮತ್ತೆ ಹೊರಗಡೆ ಬಂದು ಒಳಗಡೆ ಹೋಗಿ ಅದು ಒಂದು ಒಂದು ರೀತಿಯ ವಿರಾಮವನ್ನು ಕೊಡ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿರಾಮವನ್ನು ತೆಗೆದುಕೊಳ್ಳದೆ ಕಾಡಿನೊಳಗೆ ಕೂತು ಊಟ ಮಾಡಿ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕಾಡಿನೊಳಗೆ ಇರುವಂತಹ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿ ನಾವು ಇದೆಲ್ಲ ಒಂದು ಪ್ಲೇಸು, ಆ ಒಳಗಡೆಗೆ ಬಂದು ಇಲ್ಲಿವರೆಗೂ ಒಟ್ಟು ಒಂದು 8 ಪ್ಲೇಸ್ ಇದೆ. ಇವತ್ತು ಇವನಿಗೆ ಹಾಕಿ ಮೊಬೈಲ್ ಕೂಡ ಮೊಬೈಲ್ ಕನೆಕ್ಟ್ ಮಾಡಿ. ಕ್ಲಾಸ್ ಆಗ್ತಾರಲ್ಲ ಅವತ್ತು ಚೆನ್ನಾಗಿ ಮುಂದೆ ನಾವು ಕ್ಲಾಸ್ ತಗೋ ಕ್ಲಾಸ್ ಆಗ್ತದೆ ಆ ಮೂಲೆ ಬಂದ್ಮೇಲೆ ತಗೋ ಆಮೇಲೆ 2 ರೂಮ್ ಕಟ್ಟಾಗ್ತಿದೆ. ಫೋಟೋ ತಗೋ ಈಗ ತಗೋ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆಂದು ಇಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿದ್ದಂತಹ ವ್ಯಕ್ತಿ ನೀಡಿದ ದೂರಿನ ಅನ್ವಯ ನಡೆಯುತ್ತಿರುವಂತಹ SIT ತನಿಖೆ 3ನೇ ದಿನಕ್ಕೆ ಕಾಲಿಟ್ಟಿದೆ. 3ನೇ ದಿನದ ತನಿಖೆ ಏನಾಗುತ್ತೆ ಎಂಬುದನ್ನು ನಾವು ಇವತ್ತಿನ ಸಂಜೆ ಒಳಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನಂಬರ್ 13 ರಹಸ್ಯದ ಬಗ್ಗೆ ನಿಮಗೆ ಹೇಳಬೇಕು. ದೂರುದಾರ ಗುರುತಿಸಿರುವಂತಹ ಸ್ಥಳಗಳ ಪೈಕಿ 13 ಸ್ಥಳಗಳ ಪೈಕಿ ತುಂಬ ಮುಖ್ಯವಾದ ಸ್ಥಳ ನಂಬರ್ 13 ಅಂತ ಹೇಳಲಾಗ್ತಾ ಇದೆ. ಏಕೆಂದರೆ
ಉಳಿದೆಲ್ಲ ಸ್ಥಳಗಳಿಗಿಂತ ಅಂದರೆ ಆತ ಗುರುತು ಹಾಕಿರುವಂತಹ ಉಳಿದೆಲ್ಲ ಸ್ಥಳಗಳಿಗಿಂತ ಅತಿ ದೊಡ್ಡ ಸ್ಥಳ ನಂಬರ್ 13. ಇದು ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಹೊಂದಿಕೊಂಡಂತೆ ಇರುವಂತಹ ಸ್ಥಳ ಇದಾಗಿದ್ದು, ಇದನ್ನು ಯಾವಾಗ ಅಗಿತಾರೆ, ಕೊನೆಗೆ ಬರುತ್ತಾರೆ ಎಂಬುದು ಕೂಡ ಮಾಹಿತಿಯಿಂದ ಲಭ್ಯ ಆಗುತ್ತೆ. ಆದರೆ ಇದನ್ನು ಅಗಿಯುವಂಥದ್ದು ಸುಲಭವಲ್ಲ. ಆದರೆ ಅಗಿದರೆ ಹೊರಬೀಳುವ ಸತ್ಯಗಳು ಸಾಕಷ್ಟಿವೆ ಎಂಬ ಗುಮಾನಿಗಳು ವ್ಯಕ್ತ ಆಗ್ತಾ ಇದ್ದಾವೆ. ದೂರುದಾರ ನೀಡಿರುವಂತಹ ಮಾಹಿತಿಗಳ ಪ್ರಕಾರ ನಂಬರ್ 13 ಏನಿದೆ, ಇದು ಅತಿ ಹೆಚ್ಚು ಶವಗಳನ್ನು ಹೂತಿಟ್ಟ ಸ್ಥಳ ಎಂಬ ಆರೋಪಗಳನ್ನು ಮಾಡಲಾಗ್ತಾ ಇದೆ. ದೂರುದಾರ ಹೇಳ್ತಿರುವಂಥದ್ದು ಸುಮಾರು 10ಕ್ಕೂ ಹೆಚ್ಚು ಶವಗಳನ್ನು ಈ ಜಾಗದಲ್ಲಿ ಹಾಕಿದ್ದೇನೆ ಎಂಬ ಮಾಹಿತಿ ಮೂಲಗಳಿಂದ ವ್ಯಕ್ತ ಆಗ್ತಾ ಇದೆ. ಆದರೆ ಈ ಸ್ಥಳವನ್ನು ಅಗಿಯುವಂಥದ್ದು ಅಷ್ಟು ಸುಲಭವಲ್ಲ. ಪಕ್ಕದಲ್ಲಿ ರಸ್ತೆ ಇದೆ, ಓಪನ್ ಪ್ಲೇಸಲ್ಲಿ ಇದೆ. ಇಲ್ಲಿ ಕಾರ್ಯಾಚರಣೆ ಶುರುವಾದರೆ ಎಲ್ಲ ನಿರ್ಬಂಧಗಳನ್ನು ಏರಬೇಕಾಗುತ್ತೆ. ಲೈಟ್ ಕಂಬ ಇದೆ, ಆ ಕಂಬಗಳನ್ನು ತೆರವು ಮಾಡಬೇಕಾಗುತ್ತೆ, ಲೈನ್ಗಳನ್ನು ಕಟ್ ಮಾಡಬೇಕಾಗುತ್ತೆ. ಮತ್ತು ಇದು ಜನನಿಬಿಡ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಜನರ ಸಂಚಾರವನ್ನು ನಿರ್ಬಂಧಿಸಬೇಕಾಗುತ್ತೆ. ಎಲ್ಲ ವಿಚಾರಗಳು ನಂಬರ್ 13 ಹಿಂದೆ ಇದ್ದಾವೆ. ಆದರೆ ಈ ನಂಬರ್ 13ನ ಇನ್ನೊಂದು ವಿಶೇಷ ಏನಂತಂದರೆ, ಇದು ಮೊದಲು ಈ ಸಮತಟ್ಟವಾಗಿ ಕಾಣ್ತಾರೆ ಏನು ಪ್ರದೇಶ ಇದೆ, ಮೊದಲು ಇದು ಸಮತಟ್ಟವಾಗಿರಲಿಲ್ವಂತೆ. ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಮೊದಲು ಆ ತಗ್ಗಿನ ಪ್ರದೇಶದಲ್ಲಿತ್ತು, ತಿಪ್ಪೆಗುಂಡಿ ರೀತಿ ಇತ್ತು, ಕಸವನ್ನು ಇಲ್ಲಿ ಸುರಿಲಾಗ್ತಾ ಇತ್ತು. ಆದರೆ ನಂತರದ ದಿನಗಳಲ್ಲಿ ಇದರ ಮೇಲೆ ಮಣ್ಣನ್ನು ತಂದು ಹಾಕಲಾಯಿತು. ಮಣ್ಣನ್ನು ತಂದು ಹಾಕಿದ ನಂತರದಲ್ಲಿ ಅದರ ಮೇಲೆ ಈ ರೀತಿಯ ಕನ್ಸ್ಟ್ರಕ್ಷನ್ಗಳು ಆಗಿದ್ದಾವೆ. ಈ ರೀತಿಯ ಲೈಟ್ ಕಂಬಗಳನ್ನು ನೀಡಲಾಗಿದೆ. ಅಂದರೆ ಸುಮಾರು 7 ರಿಂದ 8 ಅಡಿ ಇದರ ಮೇಲೆ ಮಣ್ಣು ಕೂತಿದೆ. ಆ ಮಣ್ಣನ್ನು ತೆಗೆದು ನಂತರದಲ್ಲಿ ಆಳಕ್ಕೆ ಹೋಗಬೇಕಾಗುತ್ತೆ. ಆಳಕ್ಕೆ ಹೋಗಿ ಸುಮಾರು 15 ರಿಂದ 20 ಅಡಿ ಆಳಕ್ಕೆ ಅಗಿಬೇಕಾಗುತ್ತೆ. ಆ ನಂತರವಷ್ಟೇ ಅಸ್ಥಿಪಂಜರವಿದ್ದಲ್ಲಿ ಇಲ್ಲಿ ಸಿಗುವಂತಹ ಸಾಧ್ಯತೆ ಇದೆ. ದೊಡ್ಡ ಪ್ರದೇಶವಾಗಿರೋದ್ರಿಂದ ಇಟಾಚಿಯನ್ನು ಬಳಸುವ ಸಾಧ್ಯತೆ ಇದೆ. ನದಿ ಪಕ್ಕದಲ್ಲೇ ಹರಿಯುವುದರಿಂದ 5 ರಿಂದ 6 ಅಡಿ ತೆಗೆದ ನಂತರದಲ್ಲಿ ನೀರಿನ ಹೊರತೆ ಬರುವ ಸಾಧ್ಯತೆ ಇದೆ. ನೀರಿನ ಹೊರತೆ ಬಂದಲ್ಲಿ ಅದನ್ನು ಹೇಗೆ ಕಾರ್ಯಾಚರಣೆ ಮುಂದುವರಿಸುತ್ತಾರೆ, ಅದರ ನಂತರದಲ್ಲಿ ಯಾವ ಡೆವಲಪ್ಮೆಂಟ್ಗಳಾಗ್ತವೆ ಎಂಬುದನ್ನು ನಾವು ಕುತೂಹಲದಿಂದ ನೋಡ್ತಾ ಇದ್ದೀವಿ. ಈಗಾಗಲೇ 2 ದಿನ ಕಾರ್ಯಾಚರಣೆ ಆಗಿದೆ. ಮೊದಲ ದಿನ ಒಂದು ಸ್ಪಾಟ್ನಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಒಂದು ಸ್ಪಾಟವನ್ನು ತೆಗೆಯಲಾಗಿತ್ತು. ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. 2ನೇ ದಿನ 2, 3, 4, 5 ಒಟ್ಟು 4 ಸ್ಥಳಗಳಲ್ಲಿ, ಈವರೆಗೆ 5 ಸ್ಥಳಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಅಗಿಯುವಂಥ ಕೆಲಸ ಆಗಿದೆ. ದೂರುದಾರನ ಸಮ್ಮುಖದಲ್ಲಿ, ವಕೀಲರ ಸಮ್ಮುಖದಲ್ಲಿ SIT ಅಧಿಕಾರಿಗಳು, ಸ್ಥಳೀಯ ಪೊಲೀಸರು, ಸ್ಥಳೀಯ ಕಂದಾಯ ಅಧಿಕಾರಿಗಳು ಇವರೆಲ್ಲ ಸಮ್ಮುಖದಲ್ಲಿ, ಫಾರೆನ್ಸಿಕ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಫಾರೆನ್ಸಿಕ್ ತಜ್ಞರ ಸಮ್ಮುಖದಲ್ಲಿ 2ನೇ ದಿನದ ಕಾರ್ಯಾಚರಣೆ, ಮೊದಲನೇ ದಿನದ ಕಾರ್ಯಾಚರಣೆ ಆಗಿದೆ. ಇವತ್ತು ಸ್ನಾನಘಟ್ಟಕ್ಕೆ ಹೊಂದಿಕೊಂಡಂತಹ ಇರುವಂತಹ 6, 7, 8 ಮತ್ತು ಸಾಧ್ಯವಾದರೆ 9ರವರೆಗೆ ಕಾರ್ಯಾಚರಣೆಯನ್ನು ಮಾಡುವ ಸಾಧ್ಯತೆ ಇದೆ. ಗುಡ್ಡ ಪ್ರದೇಶದಲ್ಲಿ, ಕಾಡಿನ ಪ್ರದೇಶದಲ್ಲಿ ಆ ಕಳೆಬರಗಳಿರುವಂಥದ್ದು. ಈವರೆಗಿನ ಕಾರ್ಯಾಚರಣೆ ನದಿ ದಂಡೆಯಲ್ಲಾಗಿತ್ತು. ನದಿ ದಂಡೆಯಲ್ಲಿ ಕಾರ್ಯಾಚರಣೆ ಇರುವುದರಿಂದ ನದಿ ಓವರ್ಫ್ಲೋ ಆದ ಸಂದರ್ಭದಲ್ಲಿ ಆ ಪ್ರದೇಶಗಳು ಕೊಚ್ಚಿ ಹೋಗಿರಬಹುದು. ದೂರುದಾರ ಹೇಳ್ತಿರೋದು ಸತ್ಯವಾದರೂ ಕೂಡ ಕಳೆಬರಗಳು ನಾಶ ಆಗಿರ್ಬೋದು. ಆದರೆ ನಂತರದಲ್ಲಿ ಬರುವಂತಹ 9, 10, 11 ಮತ್ತು ಅಪ್ ಟು 13ರವರೆಗೆ ಸ್ಥಳಗಳೇನಿದ್ದಾವೆ ಅವು ತುಂಬ ದೊಡ್ಡ ಮಹತ್ವದ ತಿರುವುಗಳನ್ನು ನೀಡುವಂಥ ಸಾಧ್ಯತೆ ಇದೆ. ಈ ಸ್ಥಳಗಳಲ್ಲಿ ಕಳೆಬರಗಳು ಸಿಗುವ ಸಾಧ್ಯತೆ ಇದೆ. ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲರ ಚಿತ್ತ ಇರುವಂಥದ್ದು ದೊಡ್ಡ ಸ್ಪಾಟ್ ಆಗಿರುವಂತಹ ನಂಬರ್ 13ಗೆ ನೀವು ನೋಡ್ತಾ ಇರ್ಬೋದು. ಪೊಲೀಸರು ಇದಕ್ಕೆ ಕಾವಲು ಕೂತಿದ್ದಾರೆ. ಇದೊಂದೇ ಅಂತಲ್ಲ, ಇಲ್ಲಿ ಪಾಳಿಯಲ್ಲಿ ಬೆಳಗ್ಗೆ 2, ಸಂಜೆ 2 ಒಟ್ಟು 4 ಜನ ಪೊಲೀಸರು ಈ ಸ್ಥಳದಲ್ಲಿ ಪಾಳಿಯಲ್ಲಿ ಇರ್ತಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದರೆ ಈ ಸ್ಥಳದ ಮಹತ್ವ ಗೊತ್ತಾಗುತ್ತೆ. ಇದು ರಸ್ತೆ ಪಕ್ಕದಲ್ಲಿರುವಂಥ ಸ್ಥಳವಾಗಿದ್ದರಿಂದ, ಜನನಿಬಿಡ ಪ್ರದೇಶದಲ್ಲಿ ಇರುವುದರಿಂದ ಮತ್ತು ಸ್ನಾನಘಟ್ಟದಲ್ಲಿ ಮತ್ತು ಸ್ಥಳೀಯ ನಿವಾಸಿಗಳು ವಾಸವಿರುವಂತಹ ಪ್ರದೇಶವಾಗಿರೋದ್ರಿಂದ ಇದು ಯಾವ ಮಟ್ಟಿನ ತಿರುವನ್ನು ಕೊಡುತ್ತೆ, ಇಲ್ಲಿ ಏನಾದರೂ ಶವಗಳು ಸಿಕ್ಕಲ್ಲಿ, ಇಲ್ಲಿ ಏನಾದರೂ ಕಳೆಬರಗಳು, ಅಸ್ಥಿಪಂಜರಗಳು ಸಿಕ್ಕಲ್ಲಿ ಯಾವ ರೀತಿಯ ತಿರುವನ್ನು ಈ ಪ್ರಕರಣ ಪಡೆಯುತ್ತೆ ಎಂಬುದು ಸದ್ಯದ ಕುತೂಹಲ. ಕ್ಯಾಮ್ರಾ ಪರ್ಸನ್ ಮುಸಫಾ ಜೊತೆ ಯತಿರಾಜ್ ಬೇಲಹಳ್ಳಿ, ಧರ್ಮಸ್ಥಳ.
ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ರಣವ್ ಮಹಂತಿಯವರ ನೇತೃತ್ವದ SIT ತಂಡ ಈಗ 3ನೇ ದಿನದ ಸ್ಥಳ ಪರಿಶೀಲನಾ ಕಾರ್ಯಾಚರಣೆ ಮುಂದುವರೆಸಿದೆ. ದೂರುದಾರರನ್ನು ಕರೆದುಕೊಂಡು ಬರಲಾಗಿದೆ. ದೂರುದಾರ ಗುರುತಿಸಿರುವಂತಹ 13 ಸ್ಥಳಗಳ ಪೈಕಿ ಮೊದಲ ದಿನ 1ನೇ ಸ್ಥಳದ ಪರಿಶೀಲನೆ ಆಗಿತ್ತು ಮತ್ತು ಅಲ್ಲಿ ಅಗೀಲಾಗಿತ್ತು. 2ನೇ ದಿನ 2, 3, 4, 5 ಒಟ್ಟು 4 ಸ್ಥಳಗಳನ್ನು ಅಗೆಯಲಾಗಿತ್ತು. ಈಗ 3ನೇ ದಿನದ ಕಾರ್ಯಾಚರಣೆ ನಡೀತಿರುವಂಥದ್ದು 6, 7, 8 ಈ ಸ್ಥಳಗಳಲ್ಲಿ ಮತ್ತು 9ನೇ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡಬಹುದು. 6, 7 ಈ ಜಾಗಗಳೇನಿದ್ದಾವೆ ಈ ಜಾಗಗಳು ನದಿ ತೀರದಲ್ಲಿ ಅಂದರೆ ಬಂಗ್ಲಾಗುಡ್ಡ, ನೀವು ನೋಡ್ತಿರುವಂತಹ ಈ ಸ್ಥಳ ಏನಿದೆ ಇದು ಬಂಗ್ಲಾಗುಡ್ಡ. ಈ ಬಂಗ್ಲಾಗುಡ್ಡದ ಸುತ್ತ ಒಂದು ರೀತಿ ರಿಂಗ್ ರೀತಿಯಲ್ಲಿ ಶವವನ್ನು ಊಟಾಕಿದ್ದೇನೆ ಎಂಬ ಆರೋಪವನ್ನು ಆತ ಮಾಡ್ತಿರುವಂಥದ್ದು. ನದಿ ತೀರದಲ್ಲಿ ಗುರುತಿಸಲಾಗಿರುವ ಸ್ಥಳಗಳನ್ನು ಹೊರತುಪಡಿಸಿ ಒಳಗಡೆ ಬಂದರೆ ರಸ್ತೆ ಬದಿಯಲ್ಲೇ 3-4 ಸ್ಥಳಗಳನ್ನು ನಾವು ನೋಡ್ಬೋದು. ಅವುಗಳ ಕಾರ್ಯಾಚರಣೆ ಇವತ್ತು ನಡೆಯುತ್ತಾ ಅಥವಾ ನಾಳೆಗೆ ಮುಂದೂಡಲ್ಪಡುತ್ತಾ? ಯಾಕೆಂದರೆ ನೀರಿನ ಹೊರತೆ ಬಂದ ಸಂದರ್ಭದಲ್ಲಿ ಕಾರ್ಯಾಚರಣೆ ಭಾಳ ಕಷ್ಟ ಆಗ್ಬೋದು. ನೋಡೋಣ ಯಾವ ರೀತಿಯ ಪ್ರಯತ್ನಗಳು, ಏನಾದರೂ ಇವತ್ತಾದರೂ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕೆಲಸ ಆಗುತ್ತಾ ಎಂಬುದು ಸದ್ಯದ ಕುತೂಹಲ. ಅಧಿಕಾರಿಗಳು ಯಾಕೆ ಅಂತಂದ್ರೆ ಭೀಮನನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇರೋದು ಮತ್ತು ಭೀಮನ ಪರವಾಗಿ ತುಂಬಾ ಅವರು ಆತನ ರಕ್ಷಣೆಗೆ ಮತ್ತು ಭದ್ರತೆಗೆ ಬೇಕಾದಂತಹ ಮತ್ತು ಲೀಗಲಿ ಅವರಿಗೆ ಯಾವ ರೀತಿಯಾದಂತಹ ಸಪೋರ್ಟ್ ಬೇಕು ಎಲ್ಲ ಇರೋದೇ ಜರ್ನಲಿಸಂ ಅಲ್ಲಿ. ಎಲ್ಲ ರೀತಿಯಾದಂತಹ ಇದಕ್ಕೂ ಕೂಡ ನಾವು ರೆಡಿಯಾಗಿ ಇರಬೇಕಾಗುತ್ತೆ. ಸೊ ವಕೀಲರು ಈ ಕಡೆ ಬಿಡಿ, ಒಂದು ಸ್ವಲ್ಪ ಜಾಗ ಬಿಡಿ. ಅವರು ಹೋಗ್ತಾ ಇದ್ದಾರಾ? ಹೋಗ್ತಾ ಇಲ್ಲ. ಏನಾದರೂ ಮಾಹಿತಿ ಬರ್ತದೆ? ಓಕೆ, ಅವರು ಕೂಡ ಸ್ವಲ್ಪ ಅವ್ರಿಗೂ ಓಕೆ, ಅದು ನಮ್ಮ ಕರ್ತವ್ಯ. ನಾವು ಸ್ವಲ್ಪ ಈ ಕಡೆ ಬನ್ನಿ ಸ್ವಲ್ಪ. ಕೆಲವೊಂದು ಸಣ್ಣ ಸಣ್ಣ ಡಬ್ಬಗಳನ್ನ ಹೊರಗಡೆ ತೆಗಿತಾ ಇದ್ದಾರೆ ವಿದ್ಯಾ. ಆ ಡಬ್ಬಿಗಳಲ್ಲಿ ಡಬ್ಬಿಗಳು ಅಟ್ಲಾಸ್ಟ್ ಹೊರಗಡೆ ಬರ್ತಾ ಇದಾವೆ. ಸೊ ಏನಾದ್ರೂ ಅವಶೇಷಗಳಿದ್ರೆ ಮಾತ್ರ ಅಂತಹ ಡಬ್ಬಿಗಳನ್ನ ಹೊರಗಡೆ ಸಾಧ್ಯ. ಇದಕ್ಕೂ ಒಂದು ಮೇಜರ್ ಡೆವಲಪ್ಮೆಂಟ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ, ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೇಮ್ ಟೈಮ್ ಟ್ರಾನ್ಸ್ಫರ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ಅಧಿಕೃತ ಕನ್ಫರ್ಮೇಷನ್ ಅಂತ ಆಗಿದೆ, ಏನೋ ಸಿಕ್ಕಿದೆ ಅನ್ನೋದು. ಸೊ ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈಗಾಗಲೇ ಒಂದು ಬಕೆಟ್ ತಗೊಂಡು ಹೋದ್ರು. ಸಣ್ಣ ಸಣ್ಣ ಡಬ್ಬಿಗಳನ್ನು 10 ಡಬ್ಬಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಅಂದ್ರೆ ನೆಲಕ್ಕೆ ಹಾಕೋದು ಅಥವಾ ಮೇಲ್ಗಡೆ ಕಟ್ಟೋದು, ನೆಲಕ್ಕೆ ಹಾಕಿ ಅಲ್ಲಿ ಡಬ್ಬಿಗಳನ್ನ ಇಟ್ಟು ಏನಾದರೂ ಸಿಕ್ಕಿದ್ರೆ
ಏನು ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದನ್ನ ಕಲೆಕ್ಟ್ ಮಾಡಿ ನಾಲ್ಕನೇ ದಿನದ ಕಾರ್ಯಾಚರಣೆಯಲ್ಲಿ ಮಹತ್ವದ ನಾಲ್ಕನೇ ದಿನದ ಕಾರ್ಯಾಚರಣೆಯಲ್ಲಿ ಧರ್ಮಸ್ಥಳದಲ್ಲಿ ಮಹತ್ವದ ತಿರುವುಗಳು ಕಾಣಿಸುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. 6ನೇ ಸ್ಥಳದಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಹರಿದಾಡ್ತಾ ಇದ್ದಾವೆ. ಖಚಿತ ಮಾಹಿತಿಯನ್ನ SIT ದೃಢಪಡಿಸಬೇಕಾಗಿದೆ. ಈಗಾಗಲೇ ಇಲ್ಲಿಂದ ಅಂದ್ರೆ ಈ ನದಿ ತೀರದಲ್ಲಿರುವ ರಸ್ತೆಯಿಂದ ಒಳಗಡೆ ಏನು ಕಳೆಬರ ಸಿಕ್ಕ ಸ್ಥಳ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಆ ಭಾಗಕ್ಕೆ ಉಪ್ಪು ಮತ್ತು ಪ್ಲಾಸ್ಟಿಕ್ ಡಬ್ಬಗಳು ಇತ್ಯಾದಿ ವಸ್ತುಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗಿದ್ದಾರೆ. ನಿಜಕ್ಕೂ ಅಲ್ಲಿ ಕಳೆಬರ ಸಿಕ್ಕಿದೆಯಾ, 6ನೇ ಸ್ಥಳದಲ್ಲಿ ಸಿಕ್ಕಿದೆಯಾ, 7ನೇ ಸ್ಥಳದಲ್ಲಿ ಸಿಕ್ಕಿದೆಯಾ ಎಂಬುದನ್ನ ನಾವು ಇನ್ನೂ ಖಚಿತವಾಗಿ ದೃಢಪಡಿಸಿಕೊಳ್ಳಬೇಕಾಗಿದೆ. ಅಂತೂ ಇಂತೂ ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅಂತೂ ಏರ್ಪಡಿಸಲಾಗ್ತಾ ಇದೆ. ಸೇತುವೆ ಮೇಲೆ ಬಂದಂತಹ ಜನರನ್ನ ತೆರವು ಮಾಡಲಾಗ್ತಾ ಇದೆ. ಪೊಲೀಸರು ಅಲರ್ಟ್ ಆಗಿದ್ದಾರೆ. ಊಟದ ಸಮಯ ಇದಾಗಿದ್ದು ಮತ್ತಷ್ಟು ವಿವರಗಳನ್ನ ಕೊಡ್ತಾರಾ ಅಥವಾ SIT ಈ ತನಿಖೆಯನ್ನ ಮುಂದುವರಿಸ್ತಾ ಇದೆಯಾ ಅಥವಾ ಅಂದ್ರೆ ಈ ಅಗಿಯುವ ಕಾರ್ಯಾಚರಣೆಯನ್ನು ಮುಂದುವರಿಸ್ತೀಯಾ ಎಂಬುದನ್ನು ನಾವು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಈಗ ಹರಿದಾಡಿರುವಂತಹ ಸುದ್ದಿಗಳ ಪ್ರಕಾರ 6ನೇ ಸ್ಥಳದಲ್ಲಿ ಸಾಕ್ಷ್ಯಗಳು ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ವಿವರಗಳನ್ನ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀವಿ. ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಹಳ್ಳಿ, ಧರ್ಮಸ್ಥಳ. ಬಸ್ ಇದೆ. ಓಕೆ, ಧರ್ಮಸ್ಥಳದಲ್ಲಿ ತಿರುವು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. 3ನೇ ದಿನದ ಕಾರ್ಯಾಚರಣೆ ಮುಂದುವರೆದಿದ್ದು 6ನೇ ಸ್ಥಳದಲ್ಲಿ ಕಳೆಬರ ಪತ್ತೆಯಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. 6ನೇ ಸ್ಥಳದಲ್ಲಿ ಮೃತದೇಹದ ಕಳೆಬರಗಳು, ಕೆಲವೊಂದು ಅಂಗಾಂಗಗಳು ಸಿಕ್ಕಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಮಾಹಿತಿಯನ್ನ ಮೂಲಗಳು ಖಚಿತಪಡಿಸ್ತಾ ಇದ್ದಾವೆ. ಈಗಾಗಲೇ ಹೆಚ್ಚುವರಿ ಅಧಿಕಾರಿಗಳು, ಹೆಚ್ಚುವರಿ ತಂಡ ಈಗಾಗಲೇ ಕಾಡಿನ ಒಳಗೆ ಹೋಗಿದೆ. ಕಾಡಿಗೆ ಹೋಗುವಂತ ಸಂದರ್ಭದಲ್ಲಿ ಕೆಲವು ಕಂಟೈನರ್ಗಳನ್ನ, ಕೆಲವು ಪ್ಲಾಸ್ಟಿಕ್ ಡಬ್ಬಗಳನ್ನ ಮತ್ತು ಉಪ್ಪಿನ ಮೂಟೆಗಳನ್ನ ಇತ್ಯಾದಿ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಹೀಗಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಸಂಚಲನ ಸೃಷ್ಟಿಯಾಗಿದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ನಾವು ನೋಡ್ತಾ ಇದ್ದೀವಿ. ರಸ್ತೆಯ ಮೇಲೆ ಇದ್ದಂತಹ ಜನರನ್ನ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನು ಕೂಡ ನದಿ ತೀರದಲ್ಲಿರುವಂತಹ ಸೇತುವೆ ಮೇಲಿನ ಜಾಗದಲ್ಲಿದ್ದಂತಹ ಎಲ್ಲ ಜನರನ್ನ ತೆರವು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಈಗ ಬಂದಿರೋ ಮಾಹಿತಿಯ ಪ್ರಕಾರ ಎಲ್ಲ ಒಂದ್ ಕಡೆಗೆ ಸಾಕ್ಷಿ ಪತ್ತೆಯಾಗಿರುವುದು ಸಾಧ್ಯತೆ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿಗಳನ್ನ ಕಲೆ ಹಾಕುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಮುಸ್ತಫಾ ಜೊತೆ ಯತಿರಾಜ್ ಬೇಲಹಳ್ಳಿ, ಧರ್ಮಸ್ಥಳ. 6ನೇ ಸ್ಪಾಟ್ನಲ್ಲಿ ಕಳೆಬರ ಪತ್ತೆಯಾಗಿರುವ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಖಚಿತ ಮಾಹಿತಿಗಳ ಪ್ರಕಾರ ಆ ಪ್ರದೇಶದಲ್ಲಿ ಸಿಕ್ಕಿರುವಂತಹ ಕಳೆಬರಗಳನ್ನ ಹೊರಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಈಗ ಕಾರ್ಮಿಕರು ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನ ಸಂಗ್ರಹಿಸಿ ಕಾಡಿನೊಳಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ವಸ್ತುಗಳನ್ನ ಅಂದ್ರೆ ಪ್ಲಾಸ್ಟಿಕ್ ಡಬ್ಬ, ಕಂಟೈನರ್ಗಳು ಮತ್ತು ಉಪ್ಪು ಇತ್ಯಾದಿ ವಸ್ತುಗಳನ್ನ ಈಗಾಗಲೇ ತೆಗೆದುಕೊಂಡು ಹೋಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಫೋಟೋಸ್ಗಳು ತೆಗೆದಿದ್ರಾ ಒಳಗಡೆ ಹೋಗೋದು? SIT ಸಖತ್ ಆಕ್ಟಿವ್ ಆಗಿದೆ. ಕುರ್ಚಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ನೋಡಿ, ಕುರ್ಚಿ ಏಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡಬೇಕಾಗುತ್ತೆ. ಸಾಕಷ್ಟು ವಸ್ತುಗಳನ್ನ ಈಗ ಒಳವಾಗಿ, ಇದು ನಿನ್ನೆ ಮತ್ತು ಮೊನ್ನೆ ಕಾಣದಲ್ಲೇ ಇರುವಂತಹ ಒಂದು ಆಕ್ಟಿವ್ ನಾವು ನೋಡ್ತಾ ಇದ್ದೀವಿ. ಇದು ನಿನ್ನೆ ಮತ್ತು ಮೊನ್ನೆ ಈ ರೀತಿಯ ಒಂದು ಆಕ್ಟಿವ್ ನಾವು ಕಂಡಿರಲಿಲ್ಲ. ಯಾವ ಕಾರಣಕ್ಕಾಗಿ ಇಷ್ಟೊಂದು ವಸ್ತುಗಳನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇದು ಸಾಮಾನ್ಯವಾಗಿ ನಿನ್ನೆವರೆಗೆ 5 ಸ್ಥಳಗಳನ್ನು ಅಗೆಯಲಾಗಿತ್ತು. 5 ಸ್ಥಳಗಳನ್ನು ಅಗಿದ್ರೂ ಕೂಡ ಈ ರೀತಿಯ
ಆ್ಯಕ್ಟಿವ್ ನಾವು ಕಂಡಿರಲಿಲ್ಲ. ಇಷ್ಟು ಕಾರ್ಯಚಟುವಟಿಕೆಗಳು, ಸಾಕಷ್ಟು ಕುರ್ಚಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ನಡೀತಾ ಇದೆ. ನೋಡಿ, ಕಾಡಿನ ಒಳಗೆ ಕುರ್ಚಿಗಳನ್ನು ಸಾಗಿಸ್ತಾ ಇರೋದು ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ? ಇದರ ಹಿಂದೆ ಅಂದರೆ ಇಲ್ಲಿ ಬಹಳಷ್ಟು ಸುದೀರ್ಘವಾದ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಹುಶಃ ಈ ರೀತಿಯ ಊಟದ ಬಿಡುವನ್ನು ಕೂಡ ತೋರಿಸಲಿರುವಂತಹ ಊಟದ ಬಿಡುವನ್ನು ಕೂಡ ತೆಗೆದುಕೊಳ್ಳದೇ ಇರುವಂತಹ ಸಾಧ್ಯತೆ ಇದೆ. ದಿಢೀರ್ ಚಟುವಟಿಕೆ, ದಿಢೀರ್ ಆಕ್ಟಿವ್ ಕಾಣ್ತಾ ಇದೆ. ಸಖತ್ ಪೊಲೀಸ್ ದಿಢೀರ್ ಆಕ್ಟಿವ್ನೆಸ್ ಕಾಣ್ತಾ ಇದ್ವಿ. ಈಗ ಒಂದೊಂದೇ ವಸ್ತುಗಳನ್ನು ಸ್ಥಳಕ್ಕೆ, 6ನೇ ಸ್ಥಳದಲ್ಲಿ ಏನು ಪತ್ತೆಯಾಗಿದೆ ಎನ್ನಲಾಗ್ತಿದೆಯಲ್ಲ, ಆ ಸ್ಥಳಕ್ಕೆ ಸಾಕಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ. ಕಾರ್ಮಿಕರು ಒಬ್ಬೊಬ್ಬರಾಗಿ ಒಳಗಡೆ ಎಕ್ಸಾಮಿನೇಷನ್ ನಡೀತಾ ಇದೆ. ಗರುಡ ಫೋರ್ಸ್ ಈಗ ಒಳಗಡೆ ಹೋಗ್ತಾ ಇದೆ. ಭಾರಿ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಧರ್ಮಸ್ಥಳದಲ್ಲಿ ಕಾಣ್ತಾ ಇದ್ದಾವೆ. ಡಾಗ್ ಸ್ಕ್ವಾಡ್ ಬಂದಿದೆ. ಈಗ ಡಾಗ್ ಸ್ಕ್ವಾಡ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್ ಬಂದಿದೆ. ಡಾಗ್ ಸ್ಕ್ವಾಡ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರೋ ಮಾಹಿತಿ ಏನಂತಂದ್ರೆ, ಇಲ್ಲಿ ಹೆಣ ಊತಿರುವುದು ಸ್ಪಷ್ಟ ಆಗ್ತಾ ಇದೆ. ಡಾಗ್ ಸ್ಕ್ವಾಡ್ ಬಂದಿದೆ. ಹೋಯ್ತು ಡಾಗ್ ಸ್ಕ್ವಾಡ್ ಬಂತು. ಈಗ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫೋಟೋಸ್ ಡಾಗ್ ಸ್ಕ್ವಾಡ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಮತ್ತು ಮೊನ್ನೆ ಈ ರೀತಿ ಕಾರ್ಯಾಚರಣೆ ನಮಗೆ ಕಂಡು ಬಂದಿರಲಿಲ್ಲ. ಇವತ್ತು ಮಾತ್ರ ಕಂಡು ಬರ್ತಿರುವಂತಹ ಒಂದು ತೀವ್ರಗತಿಯ ಕಾರ್ಯಾಚರಣೆ ಇದೆ. ನಿನ್ನೆ ಈ ವೇಳೆಗಾಗಲೇ ಸಾಮಾನ್ಯವಾಗಿ ಊಟದ ಸಮಯ ಆಗ್ತಾ ಇತ್ತು. ಆದರೆ ಇವತ್ತು ಕಾರ್ಯಾಚರಣೆನ ಮುಂದುವರಿಸ್ತಾ ಇದ್ದಾರೆ. ಕಾರ್ಮಿಕರು ಒಳಗೆ ಬರುವಂಥದ್ದು, ಹೋಗುವಂಥದ್ದು, ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ನಡೀತಾ ಇದೆ. ಜಾಗ ಬಿಟ್ಟು ಹೋಗ್ಬೇಕು, ನಾವು ಸಿಗಲ್ಲ. ಹಲೋ, ನಿನ್ನೆ ಮತ್ತು ಮೊನ್ನೆಯ ಕಾರ್ಯಾಚರಣೆಯಲ್ಲಿ ಊಟವನ್ನು ಒಳಗಡೆ ತೆಗೆದುಕೊಂಡು ಹೋಗುವಂತಹ ಯಾವುದೇ ಸನ್ನಿವೇಶಗಳು ನಿರ್ಮಾಣ ಆಗಿರಲಿಲ್ಲ. ಅಂದರೆ ಇವತ್ತು ಕಾರ್ಯಾಚರಣೆಯನ್ನು ಕಾಡಿನೊಳಗಿದ್ದೇ ಮುಂದುವರಿಸುವ ಸಾಧ್ಯತೆ ಮತ್ತು ಅಲ್ಲಿ ಮುಂದುವರಿಸುವ ಅನಿವಾರ್ಯತೆ ಅಂತ ಹೇಳಬೇಕು. ಹೀಗಾಗಿ 6ನೇ ಸ್ಪಾಟ್ನಲ್ಲಿ ಈಗಾಗಲೇ ಕಳೆಬರ ಪತ್ತೆಯಾಗಿದೆ ಎಂಬ ಏನು ವಿಚಾರ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ಕಾಡಿನೊಳಗಿರುವಂಥದ್ದು
ಮತ್ತೆ ಒಳಗಡೆ ಹೋಗಿ ಅದು ಒಂದು ಒಂದು ರೀತಿಯ ವಿರಾಮವನ್ನು ಕೊಡ್ತಾ ಇತ್ತು. ಆದರೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ವಿರಾಮವನ್ನು ತೆಗೆದುಕೊಳ್ಳದೆ ಕಾಡಿನೊಳಗೆ ಕೂತು ಊಟ ಮಾಡಿ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಕಾಡಿನೊಳಗೆ ಇರುವಂತಹ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ. ಅಲ್ಲಿಂದ ಶುರುವಾಗುತ್ತೆ. ಅಲ್ಲಿ ನಾವು ಇದೆಲ್ಲ ಒಂದು ಪ್ಲೇಸು, ಆ ಒಳಗಡೆಗೆ ಬಂದು ಇಲ್ಲಿವರೆಗೂ ಒಟ್ಟು ಒಂದು 8 ಪ್ಲೇಸ್ ಇದೆ. ಇವತ್ತು ಹಲೋ, ಒಣ ಸೌಲಿಗೆ ಒಣ ಸೌಲಿ ಮೊಬೈಲ್ ಚೇಂಜ್ ಮಾಡ್ರಿ, ಮೊಬೈಲ್ ಇವನಿಗೆ ಹಾಕಿ ಮೊಬೈಲ್ ಕೂಡ ಮೊಬೈಲ್ ಕನೆಕ್ಟ್ ಮಾಡಿ. ಬಿಯಾರಿ ಐತೆ ಮರ್ಯ ಕ್ಲಾಸ್ ಆಗ್ತಾರಲ್ಲ ಅವತ್ತು ಚೆನ್ನಾಗಿ ಬರುತ್ತೆ. ಮುಂದೆ ಹೋಗಿ ನಾವು ಕ್ಲಾಸ್ ಆಗ್ತೈತೆ ಆ ಮೂಲೆಗೆ ಹೋದ್ಮೇಲೆ ತಗೋ ಚೆನ್ನಾಗಿ. ನೀವು ಕಟ್ ಮಾಡಿ, ನಂದಲ್ಲಿ ಕಟ್ ಮಾಡಿ ಆಮೇಲೆ 2 ರೂಮ್ ಕಟ್ ಆಗ್ತಿದೆ. ಸರಿ ಆಮೇಲೆ ಮಾಡಿ. ಫೋಟೋ ತಗೋ ಈಗ ತಗೋ. ಕಟ್ ಮಾಡ್ತೀರಾ? ಸರಿ, ಅದೊಂದು ರೋಡ್ ಇರ್ತದೆ, ರೋಡ್ ಮಾಡ್ತಾರೆ.